ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕಾಂಗ್ರೆಸ್ನಲ್ಲಿ ಯಾವುದೂ ಸರಿಯಿಲ್ಲ. ಡಿಕೆಶಿ ವಿರುದ್ಧ ಸಿದ್ದು ಕ್ಯಾಂಪ್ ಬಹಿರಂಗವಾಗಿ ಅಖಾಡಕ್ಕಿಳಿದಿದೆ. ಹೈಕಮಾಂಡ್ ದೂರಿನ ಸುರಿಮಳೆಗೈದ ಈ ನಾಲ್ವರ ತಂಡ ಕೆಪಿಸಿಸಿ ಒಪ್ಪಂದವನ್ನು ನೆನಪಿಸಿದೆ. ಶೋಷಿತರ ಸಮಾವೇಶಕ್ಕೆ ಪ್ಲಾನ್ ರೂಪಿಸಿದೆ. ಇತ್ತ ಡಿಕೆ ಸುರೇಶ್ ನಾನು ಯಾವ ಸ್ಥಾನದ ಆಕಾಂಕ್ಷಿಯೂ ಅಲ್ಲ ಅಂತ ಹೇಳ್ತಿದ್ದಾರೆ. ಆಡಿದ್ದೆ ಆಟ, ಮಾಡಿದ್ದೆ ದರ್ಬಾರ್ ಅಂತಂದ್ರೆ ಹೆಂಗೆ? ಜನರ ಅಸಹಕಾರಕ್ಕೆ ಮಾಡಿದ BMRCL 100% ವಸೂಲಿ ಮಾಡ್ತಿದ್ದ ಕಡೆ 30% ದರ ಇಳಿಸಿದೆ. ಇತ್ತ ಪ್ರಯಾಣಿಕರು BMTC ಮೊರೆ ಹೋಗಿದ್ದು ಇದು ಬೆಂಗಳೂರಿಗೆ ಕೆಟ್ಟ ಹೆಸರು ತರೋ ಹುನ್ನಾರ ಅಂತ ಕೇಂದ್ರದ ವಿರುದ್ಧ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. 3 ದಿನಗಳ ಇನ್ವೆಸ್ಟ್ ಕರ್ನಾಟಕಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಸ್ಕಿಲ್ ಲೋಕಲಿ, ವರ್ಕ್ ಗ್ಲೋಬಲಿ ಮಂತ್ರ ಜಾದೂ ಮಾಡಿದೆ. ದಾಖಲೆಯ 10 ಲಕ್ಷ ಕೋಟಿಗೂ ಅಧಿಕ ಹೂಡಿಕೆ ಹರಿದು ಬಂದಿದೆ. 6 ಲಕ್ಷ ಉದ್ಯೋಗ ಸೃಷ್ಟಿಯ ನಿರೀಕ್ಷೆ ಹುಟ್ಟಿಸಿದೆ. ಕರ್ನಾಟಕ ನೂತನ ಕೈಗಾರಿಕಾ ನೀತಿ ಬಿಡುಗಡೆಯಾಗಿದೆ. ಪ್ರೇಮಿಗಳ ದಿನವೇ ಕಾಟೇರನ ಸಂಗಾತಿ ದರ್ಶನ ಕೊಟ್ಟಿದ್ದಾಳೆ. ಅಂದು ಸಾಕ್ಷಿಯಾಗಿದ್ದ ಭೂಪತಿ ಒಳಗ ದೂರ ಇತ್ತು. ಇವತ್ತು ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್ ಮಾಡಿದ ಪವಿತ್ರಾಗೆ ಆಪ್ತ ಬಳಗ ಸಾಥ್ ಕೊಟ್ಟಿದೆ. ರೆಡ್ ಕಾರ್ಪೆಟ್ನಿಂದ ತೋಟದ ಮನೆಗೂ ಪ್ರೇಮದ ಸಂದೇಶ ಕಳಿಸಿದಂತಿತ್ತು. ಜನ ಮರುಳೋ ಜಾತ್ರೆ ಮರುಳೋ, ಕೇರಳದಲ್ಲಿ ಅರ್ಧ ಬೆಲೆಯ ದೊಡ್ಡ ಹಗರಣ ಬೆಳಕಿಗೆ ಬಂದಿದೆ. ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಅರ್ಧ ಬೆಲೆಗೆ ಕೊಡೋ ಕ್ಯಾಂಪೇನಿಗೆ ಮೊರೆ ಹೋದ ಜನ ಮುಗಿಬಿದ್ರು. 40,000 ಜನರಿಗೆ ಬರೋಬ್ಬರಿ 1,000 ಕೋಟಿ ರೂಪಾಯಿ ಪಂಗನಾಮ ಬಿದ್ದಿದ್ದು ಆರೋಪಿಗೆ ಕೋಳ ಬಿದ್ದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.